ಅಂಬಿ ಆವಾಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಅಂಬರೀಷ್ ಸಾಕಷ್ಟು ಮಾತನಾಡಿದ್ದಾರೆ. ಯಾರ್ಯಾರು ವಿರೋಧಿಗಳು ಏನು ಪ್ರಶ್ನೆಯನ್ನು ಎತ್ತಿದ್ರು ಆ ಪ್ರಶ್ನೆಗಳಿಗೆ ಅಂಬರೀಷ್ ತನ್ನದೇ ಆದಂಥ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಂಬರೀಷ್ ಅವರೇ, ಮತ್ತೊಂದು ಅವರು ಹೇಳಿರುವಂಥ ಮಾತು, ಅಂಬರೀಷ್ ಇಮೇಜ್ನಿಂದ ಜಿಲ್ಲೆನಲ್ಲಿ ಪಕ್ಷ ಕಟ್ಟಕ್ಕೆ ಆಗಲ್ಲ ಅನ್ನುವಂಥ ಮಾತು. ಹೌದು, ಕರೆಕ್ಟು. ನಾನು ಜನತಾದಳದಲ್ಲಿದ್ದೆ ಆವಾಗ. ಅದಕ್ಕೆ ಚಕ್ರದ ಗುರುತಿತ್ತು. ಎರಡಾಯಿತು, ಒಂದು ತೆನೆ ಹೊತ್ತ ಮಹಿಳೆ, ಇನ್ನೊಂದು ಬಾಣ. ಸೊ ಅವಾಗ ಕಾಂಗ್ರೆಸ್ನವ್ರು ಬಂದು ನಾನು ಕರ್ಕೊಂಡು ಹೋದ್ರ, ಯಾತಕ್ಕೋಸ್ಕರ ಕರ್ಕೊಂಡು ಹೋದ್ರು ನನ್ನ? ಇದೇ ಕೃಷ್ಣ ಅವರು ಮಾದೇಗೌಡರು ನನ್ನ ಹತ್ರ ಬಂದು ಅಂಬರೀಷ್ ಬನ್ನಿ ಅಂತ ನಂಗೆ ಆಹ್ವಾನ ಕೊಟ್ಟು ಕರ್ಕೊಂಡು ಹೋಗಿದ್ರ ಇಲ್ವಾ? ಇಡೀ ನ್ಯಾಷನಲ್ ಪೇಪರ್ಸ್ ಏನಿದೆ ಇವತ್ತು ಕರ್ನಾಟಕದಲ್ಲಿ 56 ಜನ ಪ್ರೆಸ್ ಇದ್ದಾರೆ ಅಂತಿತ್ತು. ಅವಾಗ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷ 99 ಕಟ್ಟಬೇಕಾದ್ರೆ ಇವರೆಲ್ಲ ಎಲ್ರಿ ಇದ್ರು. ಇವ್ರಿಗೆ ರವೀಂದ್ರ ಶ್ರೀಕಂಠಯ್ಯನಿಗೆ ನಾವು ಅವಾಗ ಓಡಾಡಿಲ್ವಾ? ಎರಡನೇ ಚುನಾವಣೆಯಲ್ಲಿ ಒಂದು ಓಟ್ ಕೊಡು, ಇನ್ನೊಂದು ಓಟ್ ನನಗೆ ಕೊಡಬೇಡ, ಅವ್ನಿಗೆ ಕೊಡಬೇಡ ಅಂತ ಹೇಳೋಕ್ಕಾಗುತ್ತಾ? ಬಾಯಲ್ಲಿ ಒಬ್ಬ ನಾಯಕ ಅನ್ನಿಸ್ಕೊಂಡು ಅವನು. ಕಾಂಗ್ರೆಸ್ ಪಕ್ಷ ನನ್ನಿಲ್ಲದೆ ಕಟ್ಟಕ್ಕಾಗಿದೆ, ಶಕ್ತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷ ಕಟ್ಟಬೇಕಾದ್ರೆ ನಂದು ಒಂದು ಅಳಿಲ್ ಸೇವೆ ಇದೆ. ದೊಡ್ಡ ದೊಡ್ಡ ನಾಯಕರು ಬಂದು ಕರ್ಕೊಂಡು ಹೋಗಿದ್ರು ನನ್ನ. ಯಾಕೆ ಕರ್ಕೊಂಡು ಹೋಗ್ತಾರೆ? ಶಕ್ತಿ ಇಲ್ಲದೆ ಕಟ್ಬಿಡ್ತಾರ ಸಿನಿಮಾದವನು ಅಂತ? ಎಷ್ಟು ಜನ ಸಿನಿಮಾದವ್ರು ಇದ್ದಾರೆ, ಎಲ್ಲರೂ ರಾಜಕೀಯಕ್ಕೆ ಬರ್ತಾರ? ನಮಗೆ ಯಾವುದೋ ದುರಾದೃಷ್ಟನೋ ಅದೃಷ್ಟನೋ ತಳ್ಳಾಕಿದ್ದಾರೆ, ಬಂದಿದ್ದೀವಿ, ಈಜ್ತಾ ಇದ್ದೀವಿ. ಜನ ಎಲ್ಲಿ ತನಕ ಕೈ ಹಿಡಿತಾರ ಇಲ್ಲಿ ತನಕ ಇರ್ತೀವಿ, ಬೇಡ ಅಂದರೆ ಮನೇಲಿ ಕೂತಿರ್ತೀವಿ. ಮಂಡ್ಯ ಜನತೆಗೆ ಅಂಬರೀಷ್ ಏನು ಅಂತ ಪಕ್ಕ ಆಗೋತು. ಇವರಿಂದ ಏನು ತಿಳ್ಕೊಳ್ಬೇಕಾಗಿಲ್ಲ. ಇವ್ರು ಯಾರು ನನಗೇನು ಬುದ್ಧಿ ಕಲ್ಸೋದು ಬೇಡ, ಪಾಠ ಕಲ್ಸೋದು ಬೇಡ. ಭಾಳ ಇದಾಗಿ ಯೋಚನೆ ಮಾಡಿ, ಇವಾಗಲೂ ಸಂಸ್ಕೃತಿ ಇದ್ದರೆ ಅವ್ರು ಬಂದ್ಬಿಟ್ಟು ನನಗೆ ಟಿಕೆಟ್ ವಾಪಸ್ ದಿಂಗರಾಜುಗೆ ಹೇಳಿ ನಿಲ್ಲಿಸ್ಬಾರ್ದು. ಅಲ್ಲ, ಅವ್ರ ಭವಿಷ್ಯನೇ ಏನು ಭವಿಷ್ಯ ನುಡಿಯೋದಕ್ಕೇನು? ಇವ್ರೇನು ದೊಡ್ಡ ಭವಿಷ್ಯ ನುಡಿಯುವಂಥ ವ್ಯಕ್ತಿನೇ? ಅಂಬರೀಷ್ ಭವಿಷ್ಯನೇ ಹಾಳಾಗೋಗುತ್ತೆ. ಏನು ಹಾಳಾಗೋಗುತ್ತೆ? ಜನ ನೋಡ್ತಾರೆ, 8ನೇ ತಾರೀಕು ಉತ್ತರ ಕೊಡ್ತಾರೆ ಅದಕ್ಕೆ. ಓಕೆ, ಸೊ ಇಮೇಜ್ ಬಗ್ಗೆ ಮಾತಾಡಿದ್ರು ಅವರು. ನಿಮ್ಮ ಇಮೇಜ್ ಬಳಸ್ಕೊಂಡಿಲ್ವ ಅವ್ರು? ಹಾಗಾದ್ರೆ ಅದನ್ನ ಕೇಳ್ತಾ ಇದ್ದೀನಿ ನಿಮಗೆ. ನನ್ನ ಇಮೇಜ್ ಇಲ್ಲದೆ ಇದ್ರೆ ಎಲ್ಲಿ? ರಾತ್ರಿ ಬೆಳಗಿನ ಜಾವ 7 ಗಂಟೆ ಕ್ಯಾನ್ವಾಸ್ ಮುಗಿತಾ ಇದ್ದಿದ್ದು. ಈಗಲೂ KPCC ಆಫೀಸ್ಗೆ ಹೋಗಿ ನೋಡಿ, ಎಷ್ಟು ಜನ ಅಂಬರೀಷ್ ಪ್ರಚಾರಕ್ಕೆ ಬರಬೇಕು ಅಂತ ಕೇಳ್ತಾರ? ರವೀಂದ್ರ ಶ್ರೀಕಂಠಯ್ಯ ಇಲ್ಲ ಸತ್ಯನ ಕೇಳ್ತಾರ ಪ್ರಚಾರಕ್ಕೆ ಇಡೀ ಕರ್ನಾಟಕದಲ್ಲಿ? ಯಾತಕ್ಕೋಸ್ಕರ ಕೇಳ್ತಾರೆ? ನಮ್ಗೆ ಶಕ್ತಿ ಇರೋದಕ್ಕೋಸ್ಕರ ಕೇಳ್ತಾರೆ. ನಾನು ಜನಗಳ ಪ್ರೀತಿ ಇಟ್ಟಿದ್ದಾರೆ, ನನಗೆ ಅಭಿಮಾನ ತೋರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಹೋಗಿ ನೋಡಿ. ಎಷ್ಟು ಒಂದ್ಸತಿ ಹೇಳಿದ್ರು ಹಾಜಿ ಅಬ್ದುಲ್ ಸತ್ತಾರ್ ಸೇಠ್ ಅಂತ, ಸಫೀನಾ ಫಯಾಜ್ ನಿಮ್ಗೆ ಗೊತ್ತಿರಬೇಕು. ಇದು ಕನ್ವೀನಿಯರ್ ಅವಾಗ KPCC ಆಫೀಸಲ್ಲಿ. ಏಯ್, ವಾಟ್ ಹ್ಯಾವ್ ಯು ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ? ಏನು ಮಾಡಿದ್ಯಾ ನೀನು? ಐ ರಿಸೀವಿಂಗ್ 1000 ಟೆಲಿಗ್ರಾಮ್ಸ್, ಸೆಂಡ್ ಅಂಬರೀಷ್ ಅಂತ ರೌಂಡ್ ದ ಬ್ಲಡಿ ಸ್ಟೇಟ್. ವಾಟ್ ಹ್ಯಾವ್ ಯು ಡನ್ ಅಂತ. ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಬಿಡಪ್ಪ ಅಂತ. ಈ ಥರ ಎಲ್ಲ ನಮ್ಗೆ ಹೇಳಕ್ಕೆ ಬೇಕಾದಷ್ಟಿದೆ. ಇವ್ರಿಗೆ ಯಾಕೆ ಇದನ್ನೆಲ್ಲ ಹೇಳಬೇಕು? ಹೇಳ್ಬಾರ್ದು ನಾನು ಅಂತ. ಭವಿಷ್ಯ ನುಡಿಯುವಂಥ ಶಕ್ತಿ ಶ್ರೀಕಂಠಯ್ಯನವ್ರಿಗೆ ಇದ್ಬಿಟ್ಟಿದ್ದು, ನಮ್ಮ ರವಿ ಶ್ರೀಕಂಠಯ್ಯನಿಗೆ. ಇನ್ನೇನಾಗಬೇಕು? ಚಿಕ್ಕ ಹುಡುಗ ಇದ್ದಾನೆ, ಬಾಧೆ ಬಿಟ್ಟರೆ ಬುದ್ಧಿ ದೇವರು ಹೇಳ್ತಾರೆ, ಹಿರಿಯರೆಲ್ಲ ಹೇಳಿ ಬನ್ನಿ, ಮುಂದಕ್ಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶಗಳು ಬೇಕಾದಷ್ಟಿದೆ ಬಾಪ ಅಂತ ಹೇಳಿ ಒಳ್ಳೆತನದಿಂದ ಬಂದು ಅಂಬರೀಷ್ ನನಗೆ ಅವ್ರ ಮನೆಗೆ ಹೋಗ್ಬೇಕಾಗಿ ಇಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ. ನಮ್ಮ ಮನೆಗೆ ಬರಬೇಕು ಅಂತ ಅವಶ್ಯಕತೆ ಏನು ಇಲ್ದಾರೆ ಬೇಡ, ಅವ್ರಿಗೆ ಆ ಥರ ಎಲ್ಲ ಇದಿಲ್ಲ. ನಾನು ಹೋಗ್ಬೇಕಾ? ನಾನು ಬಂದಿಲ್ವ ನಿಮ್ಮ ಮನೆಗೆ? ಇವಾಗ ಬಂದಿದ್ದು ಈ ಚುನಾವಣೆ ಎಲ್ಲಾದ್ರೂ ಕೂತ್ಕೊಂಡು ನನ್ನ ಜೊತೆ ಮಾತುಕತೆ ಆಡಿ ಒಂದು ಅಡ್ಜಸ್ಟ್ಮೆಂಟ್ ಅಂತ ಮಾಡಿ ನೋಡಿ, ತಿರ್ಗಾ ಹೋಗಿದ್ದೀವಿ. B ಫಾರ್ಮ್ ತಗೊಂಡೋಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಂತ. ನಾನು ಹೇಳಿದೆ ಎಲ್ಲರ ಮುಂದೆನು ಸ್ಕ್ರೀನಿಂಗ್ ಕಮಿಟಿಯಲ್ಲಿ, ನಾನು ಬೇಕಾದ್ರೆ ಇಟ್ಕೊಳ್ಳಿಲ್ಲ, ಕಳಿಸಿ, ನಾನು ನಮ್ಮ ಮನೆಗೆ ಹೋಗ್ತೀನಿ, ಆರಾಮಾಗಿರ್ತೀನಿ. ಏನಿದು 23 B ಫಾರಮ್ಗೆ ನೀವು ಅವ್ರ ಕೈಲೂ ಕೊಡ್ತೀರ ಒಂದು 16-17 B ಫಾರಮ್ ಅಂದರೆ ಏನು ಅರ್ಥ ಇದೆ? ಕೊಟ್ಟಂಗಿದ್ರೆ ಅವ್ನಿಗೆ ಎಲ್ಲ ಕೊಟ್ಬಿಡಿ 23. ನನ್ನ ಮನೆಗೆ ಯಾಕೆ ಕಳಿಸ್ತೀರಾ? ಯು ವಾಂಟ್ ಮೈ ಸರ್ವಿಸಸ್, ಯುಟಿಲೈಸ್. ಎಲ್ಲ ನಾನು ಬೇಡ ಅಂತ ಹೇಳಿ ಎದ್ದಿದ್ದೆ ನಾನು. ಏನಂದ್ರು? ಎಲ್ಲ ಕೂತ್ಕೋದ್ರು. ಮಂಡ್ಯ ಆತ್ಮಾನಂದ ಆಸ್ಪಿರೆಂಟ್, ಐ ಅಗ್ರಿ. ಪಾಪ ನನ್ನೇ ಕೇಳಿ ಹಾಕಪ್ಪ ನೀನು ಅಂತ ನಾನೇ ಹೇಳ್ದವ. ಅವ್ರ ಹೆಸರು ಹಾಕ್ತಿರಲಿಲ್ಲ ಪ್ಯಾನೆಲಲ್ಲಿ. ಅಂಬರೀಷ ಸೇರಿಸ್ತು, ಹೋಗಿ ಕೇಳಿ ಎಲ್ಲಾರನ್ನೂ, ಸ್ಕ್ರೀನಿಂಗ್ ಕಮಿಟಿ ಇರೋರನ್ನ. ಇಟ್ ಇಸ್ ಎ ಓಪನ್ ಸೀಕ್ರೆಟ್. ಅವ್ರಿಗೂ ಗೊತ್ತಿದೆ. ಗೊತ್ತಿದ್ದು ಈ ಥರ ಯಾಕೆ ಕಿರ್ಕೊಳ್ಳೋದು ನನಗೆ?
ಆಪ್ಷನ್ ವಾಸ್ ಶ್ರೀರಂಗಪಟ್ಟಣನೇ. ಹ್ಮ್ ಇಲ್ಲ ನಮ್ಮ ಮಂಡ್ಯದಲ್ಲಿ ನೀನು ನಿಂತ್ಕೋಬೇಕು ಅಂತ. ನಾನು ಓಕೆ ಅಂದೆ. ನಾನು ಹೇಳಿದ್ದೆ ಹೋಗಿ ಮೊನ್ನೆ ಡೆಲ್ಲಿ ಕರೆದಾಗಲೂ ಹೋಗಿ ನೋಡಿ ಹಿಂಗಾಗಬೇಕು, ಇಟ್ ಈಸ್ ನಾಟ್ ರೈಟ್. 4 ಚುನಾವಣೆ 224 ಸೀಟು ಗೆದ್ದುಬಿಡ್ತೀರಾ. ಶ್ರೀರಂಗಪಟ್ಟಣದಲ್ಲಿ 1 ಸೀಟ್ ಸೋಲ್ತೇನೆ ಅಂತ ಇವ್ರು ಹೇಳ್ತಾರೆ. ಗೆಲ್ತೀವಿ ನಾವು. ಹೆಂಗ್ ಗೆಲ್ತೀರಿ ಇವ್ರನ್ನೆಲ್ಲ ಎದುರಾಕೊಂಡು? ಇಲ್ಲಿ ಏನ್ ಮಾಡೋಕ್ಕಾಗ, ಜನ ಗೊತ್ತು. ಎಲ್ಲರೂ ರಾಜಕಾರಣ ತಿಳ್ಕೊಂಡಿರೋರೆ ಇವತ್ತು ಗ್ರಾಮಗಳಲ್ಲಿ. ಜನಕ್ಕೇನು ರಾಜಕಾರಣ ಏನು ನಡೀತಾ ಇದೆ, ಏನಾಗುತ್ತೆ ಅವ್ರ ಮನೆ ಬಾಗಿಲಿಗೆ ಗೊತ್ತಾಗುತ್ತಲ್ಲ. ಅವರೆಲ್ಲೂ ಹೋಗೋದು ಬೇಕಾಗಿಲ್ಲ, ಮನೆ ಬಾಗಿಲಿಗೆ ಗೊತ್ತಿರುತ್ತದೆ. ಒಂದೊಂದು ಮನೆಗೆ ಹೋಗಿ ಕೇಳ್ಕೊಂಬನ್ನಿ, ನೀವು ವಿಚಾರಿಸಿ. ರವೀಂದ್ರ ಶ್ರೀಕಂಠಯ್ಯ ಮಾಡಿದ್ದಾನೆ ಅಂದ್ರೆ ರಾಜಕಾರಣ ಬಿಟ್ಬಿಡ್ತೀನಿ. ಅಲ್ಲ ಅವ್ರು ಹೇಳ್ತಾ ಇದ್ರು ಏನು, ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. JDS ಅಲ್ಲಿ ಇದ್ದೆ ನಾನು, ಚಕ್ರದ ಗುರುತು. ಆ ಸಂದರ್ಭದಲ್ಲಿ ಗೋಗರ್ದ್ ಕರೆದ್ರು, ಹೋದೆ ನಾನು, ಪಕ್ಷದ ಕೆಲಸ ಮಾಡಿದೆ ಅಂತ ಅನ್ನುವಂಥ ಮಾತನ್ನ. ಇದೇ ಮಾತನ್ನ ರವೀಂದ್ರ ಹೇಳ್ತಾರೆ. ಯಾವಾಗ JDS ಬಿಟ್ಟು ಬಂದರು ಅಂಬರೀಷ್ ಅವರು, ಮನಸ್ಥಿತಿ ಬದಲಾಗಿಲ್ಲ. ಅವ್ರು ಯಾರ ವಿರುದ್ಧ ಹೋರಾಡಬೇಕು, JDS ವಿರುದ್ಧ ಹೋರಾಡಬೇಕು, ಆದರೂ ಹೋರಾಡ್ತಾ ಇಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಹೋರಾಡ್ತಾ ಇದ್ದಾರೆ. JDS ಪರವಾಗಿದೆ ಅವ್ರ ಮನಸ್ಥಿತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ನಾನು ಚುನಾವಣೆಯಲ್ಲಿ ಮಾತ್ರ ವೈರಿ. ನನಗೆ ಚುನಾವಣೆ ನಂತರ ನಾವೆಲ್ಲ ಫ್ರೆಂಡ್ಸ್. ನನ್ನ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸದಾನಂದ ಗೌಡ BJP ಚೀಫ್ ಮಿನಿಸ್ಟರ್ ಬರಲಿಲ್ವನ್ರಿ, ಯಡಿಯೂರಪ್ಪನವ್ರು ಬರಲಿಲ್ವನ್ರಿ, ಈಶ್ವರಪ್ಪನವ್ರು ಬರಲಿಲ್ವಾ? ಇನ್ನು ಯಾರ್ಯಾರು ಬೇಕು ಹೇಳಿ? ಯಾಕೆ ಬರ್ತಾರೆ ಅವರು? ಅಂಬರೀಷ್ ಗುಣ ನೋಡಿ ಬರ್ತಾರೆ, ಅಂಬರೀಷ್ ವ್ಯಕ್ತಿತ್ವ ನೋಡಿ ಬರ್ತಾರೆ. ಸುಮ್ಮನೆ ಬಂದ್ಬಿಡ್ತಾರೆ ಅವರು ಮುಖ್ಯಮಂತ್ರಿ. ನಾನು ಹುಟ್ಟದಬ್ಬ ನನ್ನ ಸಂಭ್ರಮ ಮಾಡ್ಕೋಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗೆ ಏನು ಬರೋದಕ್ಕೆ? ಆ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಕರ್ನಾಟಕದಲ್ಲಿ. ಬರೀ ಕರ್ನಾಟಕದಲ್ಲಿ ಅಲ್ಲ, ವಿದೇಶಗಳಲ್ಲೂ ಕೂಡ ಮಾಡಿದ್ದೀನಿ, ರಾಷ್ಟ್ರದಲ್ಲೂ ನನಗಿದೆ. ಏನು ಸ್ವಲ್ಪ ಈ ಥರ ಸುಮ್ಮನೆ ಸತ್ಯಾನಂದ ಮಾತಾಡೋದು ನನ್ನ ಬಗ್ಗೆ ಮಾತಾಡೋದು ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ರಾಜಕಾರಣಕ್ಕೆ ಬಂದು ಇಂಥವ್ರ ಕೈಯಲ್ಲಿ ಮಾತು ಕೇಳಬೇಕಲ್ಲ ಅಂತ. ಚುನಾವಣೆ ಶಿವರಾಮೇಗೌಡ ಥರ ಜೊತೆಯಲ್ಲಿ ಇವರು ಚುನಾವಣೆ ಮಾಡಿದವರು BJPಗೆ. ಇವರು ಕಾಂಗ್ರೆಸ್ ಪಕ್ಷದ ಇಷ್ಟ ಅಂತೆ. ನನಗೆ ನೈತಿಕ ಹಕ್ಕೇ ಇಲ್ವಂತೆ. ಇವ್ರಿಗೆ ಯಾಕೆ ನೈತಿಕ ಹಕ್ಕಿದೆ? ಏನಿದೆ? ವಾಟ್ ಹಿ ಹ್ಯಾಸ್ ಗಾಟ್ ಅಂದ್ಬಿಟ್ಟು ವಕೀಲ ವೃತ್ತಿ ಅಂತೆ. ಅವರ ಅಪ್ಪ ಸತ್ಯ ಅಂತ ಇಟ್ಬಿಟ್ಟು ಆನಂದವಾಗಿ ಸತ್ಯಾನಂದ ಆಗ್ಬಿಟ್ಟಂತೆ. ಇವತ್ತು ಚಾಲೆಂಜ್ ಮಾಡಿದ್ದಾನೆ, ದಾಖಲೆ ಇರ್ತೀವಿ ಸರ್ ತೋರಿಸ್ತೀನಿ. ಪುಟ್ಟರಾಜು, ಅಂಬರೀಷು, ರಮೇಶ್ ಬಾಬು ರಾತ್ರಿ 12:30 3:30 ತನಕ ಸಂದೇಶ್ ನಾಗರಾಜ್ ಅವನು ಜನತಾದಳ MLC ಅವನ ಓಟ್ನಲ್ಲಿ ಕೂತಿದ್ರು ಅಂತ. ಇದೇನಾದರೂ ಪ್ರೂವ್ ಮಾಡಿಬಿಟ್ರೆ ಅವನ ಮನೆ ಮುಂದೆನೇ ವಿಷ ಕೊಡೋದ್ಬಿಡ್ತೀರಿ. ಅಂದ್ರೆ ನೀವು ಭೇಟಿ ಮಾಡಿಲ್ಲ ಅವ್ರನ್ನ? ಹಾಗಾದ್ರೆ ಚಾನ್ಸೇ ಇಲ್ಲ. ಫೋನ್ ಮಾಡಿ ಕೇಳ್ರಿ, ಫೋನ್ ಮಾಡಿ. ಹ್ಞೂ ಅಂತ ಒಪ್ಕೊಳಕ್ಕೆ ಹೆದರಿಕೆ ಅಂತ ಅವ್ರಿಗೇನು ಹೆದರಿಕೆ ಇರೋದಿಲ್ಲ ಬಿಡಿ. ನಾನು ಮೀಟ್ ಮಾಡಿದ್ರೆ ರಾಜಕಾರಣದಲ್ಲಿ ಏನೇ ವಿರೋಧ ಇದ್ರೂ ಜನಗಳ ಮುಂದೆ ಹೇಳ್ತೀವಿ ನಾವು ಅದನ್ನು. ಯಾತಕ್ಕೋಸ್ಕರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ತಿಳುವಳಿಕೆ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾಟಕ್ಕೆ ವಿರೋಧ ಮಾಡ್ಕೊಂಡು ಕುಡ್ಕೊಂಡು ಬರಲ್ಲ ನಾನು. ಈಚೆ ಬಂದು ಯಾರು ನಮ್ಮ ಮಾನವೀಯತೆಯಿಂದ ನಮಸ್ಕಾರ ಅಂತಾರೆ. ತಮಾಷೆಗೆ ಏನಿದು? ನಾನು ಬಂದು ಕಾಲು ಮುಗಿತಾರೆ. ಎಸ್, ಅದಕ್ಕಂತ ನನ್ನ ಮೇಲೆ ಶಿಖರಕ್ಕೆ ಹೋಗಕ್ಕಾಗತ್ತಾ? ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಿದ್ರೆ ಸಮಾಜದಲ್ಲಿ ಒಳ್ಳೆಯ ಆಶೀರ್ವಾದ ಮಾಡ್ತಾರೆ. ಅಲ್ಲ ಅವ್ರು ಹೇಳ್ತಾರೆ ಅಂಬರೀಷ್ ಮೇಜಿಂದ ಪಕ್ಷ ಕಟ್ಟಕ್ಕಾಗಲ್ಲ. ಒಂದು ಎರಡನೇದೇನು ಅಂದ್ರೆ ಅಂಬರೀಷ್ ಹೆಸರು ತಳಕ್ ಹಾಕ್ತು ಅಂದ್ರೆ ಯಾರಾದ್ರೂ ಅಭ್ಯರ್ಥಿಗೆ ಸೋತ ಅಂತಲೇ ಅರ್ಥ ಅವನು ಅಂತ. ಹೌದು, ಅಂಬರೀಷ್ ಸೋತಿದ್ದೆ ಎಲ್ಲಾದ್ರೂ ಸೋತ್ಕೊಂಡೇ ಬಂದಿದ್ವಿ. ಈಗ ಇವ್ರಿಗೆ ಕೊಟ್ಟಿದ್ರು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಎಷ್ಟು ಗೆಲ್ಸ್ಕೊಂಡ್ ಬಂದಿದ್ದೆ? ಮುನ್ಸಿಪಾಲಿಟಿ ಚುನಾವಣೆ ನಾನು ನಿಜ ಹೇಳಿ ನಿಜ ಹೇಳಬೇಕು. ಇಲ್ಲ ನಾನು 7 ಜನ ಕರ್ಕೊಂಡ್ಬಂದು ನಾನು ನಿಲ್ಲಿಸ್ತೀನಿ. ಎಲ್ಲ ನನ್ನ ಮನೆಗೆ ಬಂದು ಹೋದವ್ರೆ. ಸುಮ್ಮನೆ ಮಾತಾಡಬೇಕಾದ್ರೆ ಒಬ್ಬರದ್ದು ಘನತೆ ಗೌರವ ಅವ್ರದ್ದೆಲ್ಲ ನೋಡಿಕೊಂಡು ಮಾತಾಡಬೇಕು. ಎಲ್ಲರೂ ಮಾತಾಡ್ಬಿಡ್ತೀವಿ ಅಂದ್ರೆ ಏನು? ಈಗ ಒಬ್ಬರು ಫೋನ್ ಮಾಡಿದ್ರು, ಡಾಕ್ಟರ್ ಕೃಷ್ಣ ಅಂತ, ಕಾವೇರಿ ಇವರೆಲ್ಲ ಯಾರ್ರೀ ಅಂಬರೀಷ್? ಹೆದರ್ತೀರ ನೀವು? ತಲೆ ಕೆಡಿಸ್ಕೊಳ್ಳೇಬೇಡಿ. ಇದರಿಂದ ನಿಮಗೆ ಬೇಜಾರಾಗ್ಬಿಟ್ಟು ಆಮೇಲೆ ಅದು ಇದು ಡಿಸಿಷನ್ ಮಾಡಿಬಿಟ್ಟಿದ. ಇವ್ರ ಹಿಂದೆ 15 ಜನ ಇಲ್ಲ, ಬನ್ನಿ ಇಲ್ಲಿ ನಮ್ಮಂಥ ಸಾವಿರಾರು ಜನ ಅಭಿಮಾನಿಗಳು ನಿಮಗೋಸ್ಕರ ಕಾಯ್ತಾ ನಿಂತಿದ್ದೀವಿ ಇಲ್ಲಿ, ಬನ್ನಿ ನಾಳೆ ಅಂತ. ಇದನ್ನೆಲ್ಲ ನಮಗೆ ಗೊತ್ತು, ಅವ್ರಿಗೇನು ಗೊತ್ತು? ನಾವು ಲೋಕಲಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸ್ಕೊಂಡಿರುವಂಥವ್ರು ನಮ್ಮನ್ನು ವಿರೋಧ ಮಾಡ್ಕೊಂಡು ಅಂಬರೀಷ್ ಗೆಲ್ಲಕ್ಕಾಗಲ್ಲ. ಇರಲಿ, ಅದು ಗೆಲ್ಲದು ಸೋಲ್ಸೋದು ಅವ್ರಿಗೆ ಗೊತ್ತಿದೆ ಬಿಡಿ. ಜನ, ನಾನು ಹೋಗಿದ್ದೀನಿ ತಾನೆ ಚುನಾವಣೆಗೆ ಮೊನ್ನೆ, ಜನ ನನ್ನ ಯಾವ ರೀತಿ ರಿಸೀವ್ ಮಾಡ್ತಾರಂತ ನೀವು ಸುಮ್ಮನೆ ಇವಾಗ
ಯಾಕೆ ಚುನಾವಣೆ ಹೋಗಿ ಈಗ ಮೊನ್ನೆ ಹೋಗಿದ್ದೆ ನಾನು. ಅಂಬರೀಷ್ಗೆ ಇಂದ ಪಕ್ಷಕ್ಕೆ ಗ್ಯಾರಂಟಿ ಪ್ಲಸ್ಸೇ ಹೊರತು ಒಂದು ಓಟು ಮೈನಸ್ ಇರೋದಿಲ್ಲ. ಅಲ್ಲ ಅವ್ರು ಹೇಳ್ತಾರೆ ಹೆದರಿಸಿ ಬೆದರಿಸಿ ಅಂಬರೀಷ್ ಅವರು ಟಿಕೆಟ್ ತಂದ್ರು, ಎದುರಿಸಿ ಬ್ಲಾಕ್ ಮೇಲ್ ಮಾಡೋರು ಪಕ್ಷ ಮೇಲ್ ಅಂತ ತಿಳ್ಕೊಳ್ಳೇಬೇಡಿ. ಓಪನ್ ಆಗಿ ಹೇಳಿದ್ದೀನಿ ನಾನು. ಅಲ್ಲಿ ನನಗೆ ಕೊಟ್ರೆ ಆತ್ಮನ್ಗೆ ಇಲ್ಲಿ ಕೊಡಿ, ತೊಂದರೆ ಇಲ್ಲ, ಅವನಿಗೆ ಕೊಟ್ರೆ ಅಂತ. ಇಲ್ಲ ನನಗೆ ಅಲ್ಲಿ ಕೊಡಿ ಅಂತ ಕೇಳಿ ಬಂದಿದ್ದೀನಿ. ಆತ್ಮನ್ಗೆ ಇಲ್ಲಿ ಕೊಡಿ, ನನಗೆ ಅಲ್ಲಿ ಕೊಡಿ ಅಂತ. ಯಾಕೆ ಪಕ್ಷ ಯಾಕೆ ಬೇಡ ಅಂತ ಬಂತ ಹಾಗಾದ್ರೆ? ಏನೋ ಯಾವುದೋ ಹಿನ್ನೆಲೆ. ಅಲ್ಲ ಈಗ 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 ನಿಮ್ದು ಎಂತ ಸ್ಥಿತಿ ಅಂತಂದ್ರೆ ಲೋಕಲ್ನಲ್ಲೂ ಒಬ್ಬನ್ನು ವಿರೋಧ ಕಟ್ಕೋಬೇಕು. ಈ ಕಡೆ ಏನಪ್ಪಾ ಅಂದ್ರೆ ಅವ್ರದ್ದು ಈಗ ಸತ್ಯಾನಂದ ಹೇಳೋ ಪ್ರಕಾರ ಆತ್ಮಾನಂದನಿಗೆ ಮಂಡ್ಯ ಕೊಟ್ಬಿಡ್ಬೇಕು, ಶ್ರೀರಂಗಪಟ್ಟಣನ ಪಾಪ ರವೀಂದ್ರ ಶ್ರೀಕಂಠನಿಗೆ ಕೊಟ್ಬಿಡ್ಬೇಕು, ಇಲ್ಲಿ ಬಂದು ಮದ್ದೂರ್ನ ಮಧುಮಾದೇವಿಗಳನ್ನು ಕೊಟ್ಬಿಡ್ಬೇಕು. ಇನ್ನೆಲ್ಲಿ ಉಳಿತದೆ ನಮಗೆ? ಮೇಲ್ಕೋಟೆ. ಮೇಲ್ಕೋಟೆಗೆ ರವಿಗೆ ಅವನು ಒಂದು ಸತಿ ಸೋತಿದ್ದ. ಅವನು ಹೇಳ್ದ 4,000 ಓಟ್ ತಗೊಂಡ ಅಣ್ಣೇಗೌಡ ಅಂತ. ನಿಜ, ನಾನು ಕೊಟ್ಟು ಒಂದು 4,000 ಕೊಟ್ಟೆ ತಗೊಂಡ. ಯಾತಕ್ಕೆ ನಾನು ಅವನಿಗೆ ಕೊಟ್ಟೆ? ರವಿಗೆ ನೀನು ನಿಂತ್ಕೊಂಡೆ, ಅಣ್ಣ ಸ್ವಲ್ಪ ಹಣದ ಪ್ರಾಬ್ಲಮ್, ನಮಗೆ ಕಷ್ಟ ಆಗುತ್ತೆ, ಬೇಡಿ ಈ ಸತಿ ನನಗೆ ಇಲ್ಲಿ ಅಣ್ಣೇಗೌಡಂಗೆ ಕೊಡಿ, ಇಲ್ಲ ನನಗೆ ಕೊಡಿ ಅಂತ. ಅವನ ಬಾಯಲ್ಲಿ ಅಣ್ಣೇಗೌಡಂಗೆ ಕೊಡಿ ಅಂತ ಬಂದ ಮೇಲೆ ಅವನೊಬ್ಬ ಲೀಡ್ರು, ಲೋಕಲ್ ಲೀಡರ್. ಅವನೇ ಇವತ್ತಿಗೆಲ್ಲ ನಮ್ಮ ಫಂಕ್ಷನ್ಗಳೆಲ್ಲ ಮಾಡ್ದ, ಕಣ್ಣಿಗೆ ಒತ್ಕೊಳ್ಳೋಂಥ ಫಂಕ್ಷನ್ ಮಾಡ್ದ. ಇದೇ ಪಾಂಡವಪುರದಲ್ಲಿ ಹಿಸ್ಟ್ರಿ, ಅದು ಹಿಸ್ಟ್ರಿ. ನಮಗೆ ಚಿನ್ನದ ಕಿರೀಟ ಹಾಕ್ಬಿಟ್ಟ ಅನ್ನೋದಕ್ಕೋಸ್ಕರ ಹೇಳ್ತಿಲ್ಲ, ಹಿಸ್ಟ್ರಿ ಪಾಂಡವಪುರ. ಜನನೋಗಿ ಕೇಳಿ ಹೆಂಗಿತ್ತು ಸಮಾರಂಭ ಅಂತ. ಈ ಸತ್ಯಾನಂದ ಮಾಡ್ತಾನ, ಇಲ್ಲ ರವೀಂದ್ರ ಶ್ರೀಕಂಠಯ್ಯ ಮಾಡ್ತಾನ ಆ ಥರ ಫಂಕ್ಷನ್. ಒಂದು ದಿನ ಮಗ ತೋರಿಸಿಲ್ಲ, ಬರೀ ಇಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡವ್ರನ್ನ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಟಿಕೆಟ್ಗೆ ಮಾತ್ರ ಬರ್ತಾನೆ ಅಷ್ಟೇ. ಇಲ್ಲ ಅಲ್ಲಿ ತನಕ 4 ವರ್ಷದಿಂದ ಅಂಬರೀಷ್ ಬೇಡವಾ? ಅಂಬರೀಷ್ ಜೊತೆ ಇದ್ದಿದ್ರೆ ಇವತ್ತೇನು? ಸುಮ್ಮನೆ ಮಾತಾಡ್ತಾರೆ ಹೇಳಿ. ಎಸ್, ಮತ್ತಷ್ಟು ನನ್ನ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಅಂಬರೀಷ್ ಅವ್ರ ಜೊತೆ ಚರ್ಚೆ ಮಾಡೋಣ. ಕೇವಲ ಇಷ್ಟು ಮಾತ್ರ ಅಲ್ಲ, ಇದರ ಹಿಂದಿನ ರಾಜಕಾರಣದಲ್ಲಿ ಏನೇನಿದೆ, SM ಕೃಷ್ಣ ವರ್ಸಸ್ ಅಂಬರೀಷ್ ಅನ್ನೋ ರೀತಿಯಲ್ಲಿ ಇಡೀ ಜಿಲ್ಲೆಯ ರಾಜಕಾರಣ ತಿರುಗ್ತಾ ಇದೆಯಾ? ಇದ್ರ ಬಗ್ಗೆ ಅಂಬರೀಷ್ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.